ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಭಾರಿ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ವಿಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಅರಿದು ಜೋಗುಳದಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳ್ತಾರೆ. ಕಾಡಸಿದ್ದೇಶ್ವರ ಅವರದೇನಂದ್ರೆ ಬಸವೋತ್ತರ ಕಾಲದಲ್ಲಿ ಬರುವಂತ ಅವೈದಿಕ ಪರಂಪರೆಯ ಮಠ. ಆ ಮಠದ ಯಾರು ನೀವು ನಿರ್ಣಯ ಮಾಡಿದ್ರಿ? ಅಲ್ಲ ಪ್ರಶ್ನೆ ಕೇಳ ಸ್ವಾಮೀಜಿ, ಪ್ರಶ್ನೆ ಕೇಳ್ಕೊಂಡ್ರಿ. ಅಲ್ಲ, ಇದು ಕಾಡಸಿದ್ದೇಶ್ವರ ಇಂಥ ಪ್ರಶ್ನೆಗಳಿಲ್ಲದೆ ಇದ್ರೆ ಈ ಚರ್ಚೆನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಈಗ ಗೊತ್ತಾಯ್ತು ಗೊತ್ತಾಯ್ತು ನಾನು ನೀವು ಎಲ್ಲಿಂದ ಬರ್ತಾ ಇದ್ದೀರಿ. ಅವೈದಿಕ ಹೊರಗಿನಿಂದ ಬಂದ ಆರ್ಯರನ್ನು ನಮ್ಮವರನ್ನಾಗಿ ಅವೈದಿಕ ಅರ್ಥ ಆಯ್ತು ಅನ್ಸುತ್ತೆ. ಪರಂಪರೆಯಿಂದ ಬಂದಿರೋಂತ ಮಠದ ಕಡೆಗೆ ಅಲ್ಲ, ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು? ಅಲ್ಲ, ಒಂದೇ ನಾನು ನಾಯಿ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ನಾನು ಹೇಳೋದಿಷ್ಟೇ, ಮುಖ್ಯವಾದ ಪ್ರಶ್ನೆ ಇದು ವೈದಿಕ ಮಠನೋ ಅವೈದಿಕ ಮಠನೋ? ಎಲ್ಲವೂ ವೈದಿಕ ಮಠಗಳೇ ಒಂದು ಕಾಲಕ್ಕೆ. ಈಗ ಎಲ್ಲವೂ ಹೆಚ್ಚು ಕಡಿಮೆ ವೈದಿಕ ಮಠಗಳೇ. ಓಕೆನಾ? ನಿನ್ನೆ ಮೊನ್ನೆ ಉಟ್ಕೊಂಡಂಥ 4 ಜನ ಬಸವಣ್ಣವರು ಅಥವಾ ಪ್ರಭುದೇವರು 4 ವಚನಗಳನ್ನು ತಗೊಂಡು ಎತ್ಕೊಂಡು ಅದರಲ್ಲೇ ಒಂದು ಏನೋ ಹೊಸ ಸಿದ್ಧಾಂತ ಕಟ್ಟಲಿಕ್ಕೆ ಹೊರಟವ್ರು ಇವರು ಯಾರೂ ಇಲ್ಲ. ಬಸವಣ್ಣವರ ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ. ಎಲ್ಲ ಶರಣರ ವಚನಗಳಲ್ಲಿ ಇವೆ. ಒಂದಲ್ಲ ಎರಡಲ್ಲ, 100 ವಚನಗಳು ಬರ್ತಾವೆ. ನೇಣು ಅಂತ ಹೇಳ್ತಾರಲ್ಲ, ನಾವು ಮಾತಾಡೋದನ್ನು ಕೇಳ್ಬೇಕು ಸರಿಯಾಗಿ. ಸಮಯ ಇರುತ್ತೆ, ಅಪ್ಲೈ ಆಗಬಾರ್ದು. ಈಗ ಎಲ್ಲವೂ ಆಮೇಲೆ ಏನಾಗಿದೆ, ಇದರಲ್ಲಿ ಕಮ್ಯುನಿಸ್ಟರು ಸೇರಿದ್ದಾರೆ. ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟರು ಸೇರಿದ್ದಾರೆ. ನಮ್ಮಲ್ಲಿ ಇದೊಂದು ಹೊಸ ಶಬ್ದ ತಮಗೆ. ಬಸವಣ್ಣ ಆಮೇಲೆ ಎಲ್ಲಿ ಒಂದು ವಚನಗಳಲ್ಲಿಯೂ ಸಹಿತ ಕುಂಕುಮ ಹಚ್ಕೋಬಾರ್ದು, ಬರೀ ಭಸ್ಮನ ಹಚ್ಕೋಬೇಕಂತ ಎಲ್ಲಿ ಹೇಳಿಲ್ಲ. ನೊಸಲಿಗೆ ವಿಭೂತಿ ಶೃಂಗಾರ ಅಂತ ಹೇಳಿದ್ರೆ ಕುಂಕುಮ ಶೃಂಗಾರ ಅಂತ ಹೇಳಿಲ್ಲ. ಆದ್ರೆ ಕುಂಕುಮ ಶೃಂಗಾರ ಅಂತ ಹೇಳಬೇಕು ಅಂತ ಇಲ್ಲ, ಅಥವಾ ಕುಂಕುಮ ಸರಿಯಲ್ಲ ಅಂತ ಹೇಳಿದಂತ ವಚನ ಹೇಳಿ ಒಂದು ವಚನ ಹೇಳಿ. ಇಲ್ಲ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಶೃಂಗಾರ ಅಷ್ಟೇ ಕೇಳ್ತಾ ಇದ್ದೀನಿ. ಅದೇ ಶೃಂಗಾರ ತಗೊಂಡು ಏನ್ ಮಾಡೋದು? ಪೌಡರ್ ಹಚ್ಕೊಂಡ್ರು ಶೃಂಗಾರ ಕಾಣುತ್ತೆ. ತಲೆ ಬಚ್ಕಳ್ಳು, ಪೌಡ್ರ್ ಹಾಕಳು, ಬರ್ದಿದ್ರು ಡುಯೆಟ್ಟು ಹಾಡ್ಕಳ್ಳು. ಶರಣರು ಹೇಳಿದ ಶೃಂಗಾರ, ಶರಣರು ಹೇಳಿದ ಶೃಂಗಾರ. ಶರಣರು ಕುಂಕುಮ ಹಚ್ಕೊಳ್ಳೋದು ಸರಿಯಲ್ಲ ಅಂತ ಎಲ್ಲರೂ ಒಂದು ವಚನದಲ್ಲಿ ಹೇಳಿದ್ರೆ ಹೇಳ್ಬೇಕು. ಹುಚ್ಚನಾಯಿ ಹಾಗೆ ಬೊಗಳ್ತಾವಾದ್ರೆ ಹೇಗೆ? ಸರಿಯಾಗಿ ಹೇಳಿದ್ರಿ ನೀವು ಒಂದು ನಾನು ಹೇಳೋದನ್ನು ಚೆನ್ನಾಗಿ ಕೇಳ್ಕೊಳ್ರಿ. ಮೊದಲು ನೀವೇನೋ ಫೀಡ್ ಮಾಡ್ಕೊಂಡು ಬಂದಿರಿ, ಆ ಮಾತು ಬೇರೆ. ನೀವು ಫೀಡ್ ಮಾಡ್ಕೊಂಡ್ ಬಂದಿಲ್ಲ. ಇಲ್ಲ, ನಾನು ಹೇಳೋದನ್ನು ಕೇಳ್ರಿ. ನಾನು ಪ್ರಯೋಗ ಮಾಡಿದ್ದನ್ನೇ ಹೇಳ್ತೇನೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ.